ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವನೇನೆ ಅವನು 5 ರೂಪಾಯಿ ಬಕ್ಷಿಸ್ ಕೊಡಕ್ ಬರ್ತಾನಲ್ಲೇ ಅವನ ಮುಖಕ್ಕೆ ಬೆಂಕಿ ಹಾಕ. 5 ರೂಪಾಯಿ उसको मिठाई खाने को दे देना था ना. ಯಾರಮ್ಮ ನಿಂಗೆ 5 ರೂಪಾಯಿ ಬಕ್ಷಿಸ್ ಕೊಡಕ್ ಬಂದಿದ್ದು? ಅದೇ ಅಮ್ಮ ಆ ರೆಡ್ಡಿ. ಓ ಆ PWD ರೆಡ್ಡಿನಾ? ಬರ್ಲಿ ಅವನು, ವಿಚಾರಿಸ್ಕೊಂತೀನಿ. ಈಸ್ಕೊಂಡ್ಯಾ? ಇಲ್ಲಪ್ಪ. ಗುಡ್. ನೋಡಿ, ಇನ್ಮೇಲೆ ಯಾರೇ ಬಕ್ಷಿಸ್ ತಗೊಂಡ್ರು 100 ರೂಪಾಯಿಗಿಂತ ಕಮ್ಮಿ ತಗೋಬಾರ್ದು. 100 ರೂಪಾಯಿ. ಅದ್ರ ನಿಮ್ಗರ್ಧ ನಂಗರ್ಧ. बख्शिश में भी ಬಕ್ಷಿಸ್ ಮೇ ಬಿ ಆಮೇಲೆ ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಆ ಸೀರೆ ಈ ಬ್ಲೌಸ್ ಅಂತ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀರಾ. ನೀವೆಲ್ಲ ಇನ್ನೂ ಚಿಕ್ಕವರು, ಏನು ಗೊತ್ತಾಗಲ್ಲ. ನಾನು ಹೇಳ್ದ ಕೇಳಿ. ಅರೆ ಎಲ್ಲ ಹೀಗೆ ನಿಂತಿದ್ರಲ್ಲ, ಹೋಗಿ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಸರ್ಸಾ ಅಮ್ಮ, ಹಂಗೆ ನಂಗೊಂದು ಡ್ರಿಂಕ್ಸ್ ತಗೊಂಡ್ ಬಮ್ಮ. ಆಯ್ತಮ್ಮ. ಪಾಪ ಯಾರೋ ದಾರಿ ತಪ್ಪಿ ಬಂದಿದ್ದಾನೆ ಅನ್ಸುತ್ತೆ. ಈ ಮನೆ ಆ ಹುಡುಗಿನ ಜೇಬಿಗೆ ಇಟ್ಕೋದಿಲ್ಲ ಅಂತ ಹೇಳಿ ಕಳ್ಸು. ನಮಸ್ಕಾರ ಮೇಡಮ್. ಯಾರು ನೀನು? ನಮ್ಮ ದೇಶದಲ್ಲಿ ಎಷ್ಟೋ ಜನ, ಲಕ್ಷಾಂತರ ನಿರುದ್ಯೋಗಿಗಳಲ್ಲಿ ನಾನು ಒಬ್ಬ. ಇಲ್ಲಿಗೆ ಯಾಕೆ ಬಂದೆ? ನೀವು ಮನಸ್ಸು ಮಾಡಿದ್ರೆ ನನಗೊಂದು ಕೆಲಸ ಕೊಡಿಸೋದು ನಿಮ್ಗೇನು ದೊಡ್ಡ ಕಷ್ಟ ಅಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು. ಅದಕ್ಕೆ ದಯವಿಟ್ಟು ದೊಡ್ಡ ಮನ್ಸು ಮಾಡಬೇಕು. ಹಾಗಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಹುಡುಗಿ ಆಗ್ಬಿಟ್ ಬಾ ಅಂದೆ. ಏಯ್, ಅಂದಂಗೆ ನಿನ್ನ ಹೆಸರು? ಸಿಂಗಾರು ಅಂತ. ಏನು ಓದಿದ್ಯಾ? BSc ಕಂಪ್ಲೀಟ್ ಮಾಡಿದ್ದೀನಿ. ಓ, BSc. ಏನು ಸಂಬಳ ಕೊಡಬೇಕು? ನೋಡಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಮನೆಗೆ ಅರ್ಜೆಂಟಾಗಿ 2,000 ದುಡ್ಡು ಕಳಿಸ್ಬೇಕು. ಮೊದಲು ಅದನ್ನು ಕೊಟ್ಬಿಡಿ. ಆಮೇಲೆ ನೀವು ಎಷ್ಟು ಸಂಬಳ ಬೇಕಾದರೂ ಫಿಕ್ಸ್ ಮಾಡಿ. ನೀವೇನು ಕೆಲಸ ಕೊಟ್ಟರು ನಾನು ಅದನ್ನು ಮಾಡ್ತೀನಿ. ಸರ್ಸು ಅಮ್ಮ, ನನ್ನ ಡ್ರಾಯರಲ್ಲಿ 2,000 ರೂಪಾಯಿ ತಗೊಂಡ್ ಬಾ. ಆಯ್ತಮ್ಮ. ಏನು ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ, ಮಾಡ್ತೀನಿ. ಹಾಗಾದ್ರೆ ಈ ಕೋಡ್ ಬಿಚ್. ಗುಡ್. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ. ಸರ್ಸು ಅಮ್ಮ,